ಸುರ್ಜೇವಾಲಾ ಅವರ ಬಳಿ ಟಿಕೆಟ್ ಕೇಳೋಕೆ ಹೋದಂತಹ ಸಂದರ್ಭದಲ್ಲಿ ಏನಾಯ್ತು ಅನ್ನೋದನ್ನು ಈ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮುಸ್ಲಿಂ ಮುಖಂಡರು ವಿವರಿಸಿದ್ದಾರೆ. ನಾವೆಲ್ಲ ಸೇರಿ ಮುಸಲ್ಮಾನರಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಬೇಕು ಅಂತ ಕೇಳಿದ್ ನಿಜ. ಅದರಂತೆ ಕೆಪಿಸಿಸಿ ಎಐಸಿಸಿನಲ್ಲಿ ತೀರ್ಮಾನ ಆಯಿತು. ಎಲ್ಲ ಒಪ್ಪಿದ ಮೇಲೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಯಿತು ಅಂತ ಹೇಳಿ ಸಯೀದ್ ಅಹಮದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಮುಸ್ಲಿಂ ಮುಖಂಡರೆಲ್ಲ ಹೋಗಿ ಟಿಕೆಟ್ ಕೇಳಿದ್ ಯಾರಿಗೆ? ಒಬ್ಬರಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದು. ಅಲ್ಲಿ ಸಮಸ್ಯೆ ಆಯ್ತು. ಅಬ್ದುಲ್ ಜಬ್ಬಾರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ಹಾಗೆ ಇತರ ಮುಖಂಡರು ಪಟ್ಟು ಹಿಡಿದ್ರು. ಅವರು ಆಲ್ರೆಡಿ MLC ಇದ್ದಿದ್ರಿಂದ, ಅವರ ಅವಧಿ ಇನ್ನೂ 3 ವರ್ಷಗಳ ಕಾಲ ಇದ್ದಿದ್ರಿಂದ ಅವ್ರಿಗೆ ಬೇಡ ಅನ್ನುವಂತಹ ತೀರ್ಮಾನ ಆಯ್ತು. ಹಾಗಾಗಿ ಟಿಕೆಟ್ ಮಿಸ್ ಆಯ್ತೇ ಹೊರತು ಅದಕ್ಕೆ ಬೇರೆ ಯಾವುದೇ ರೀತಿಯಾದಂತಹ ಕಾರಣಗಳಿಲ್ಲ. ಮುಸ್ಲಿಮರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ನ ಉದ್ದೇಶ ಆಗಿರ್ಲಿಲ್ಲ. ನಮ್ಮವರೇ ಟಿಕೆಟ್ ಕೇಳೋಕ್ ಹೋದಾಗ ಒಬ್ಬರ ಹೆಸರು ಹೇಳಿನೇ ಈ ಎಡವಟ್ಟಾಗಿದ್ದು ಅಂತ ಹೇಳಿ ಅದೇ ಸಭೆಯಲ್ಲಿ ಭಾಗಿಯಾಗಿದ್ದಂತಹ ಈ ಮುಸ್ಲಿಂ ಮುಖಂಡರು ಕೆಪಿಸಿಸಿ ಉಪಾಧ್ಯಕ್ಷ ಸಯೀದ್ ಅಹಮದ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬಹುಶಃ ಯಾರು ಹೇಳ್ತಾ ಇಲ್ಲ ಅಂತ ಕಾಣ್ತದೆ. ನಮಗ್ ಗೊತ್ತಿದೆ, ಅದಕ್ಕೆ ನಾವು ಹೇಳ್ತಾ ಇದ್ದೀವಿ. ಸೊ ಈ ಒಂದು ಗೊಂದಲ ಆಗಿ ಎಲ್ಲ ವಿಚಾರವನ್ನ ಶುರುವಾಗಿದ್ದು ಕಾರಣ ಇದೆ. ಆದರೆ ಹೈಕಮಾಂಡ್ ನಿಂದ ಒಂದು ತೀರ್ಮಾನ ಆದ್ಮೇಲೆ ಅದು ಎಷ್ಟೇ ದೊಡ್ಡ ನಾಯಕ ಆಗಿರಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನ ಇಸ್ ಫೈನಲ್. ತೀರ್ಮಾನ ಮಾಡಿ ಆ ಸೀಟ್ ಡಿಕ್ಲೇರ್ ಆದ್ಮೇಲೆ ಅದಕ್ಕೆ ನೀವು ವಿರೋಧ ಮಾಡಂಗಿಲ್ಲ. ವಿರೋಧ ಮಾಡಿದ್ರೆ ನೀವು ಕಾಂಗ್ರೆಸ್ ವಿರೋಧಿ ಅನ್ಕೊಂಡೇ ಮಾತಾಡೋದು ಇಲ್ಲ. ಅದು ವಿರೋಧ ಹೆಂಗ್ ಶುರು ಆಯ್ತು, ಯಾತಕ್ ಶುರು ಆಯ್ತು, ಯಾವ ರೀತಿಯಿಂದ ಶುರು ಆಯ್ತು, ಎಲ್ಲಿಂದ ಶುರು ಆಯ್ತು, ಅದೆಲ್ಲ ಈಗ ಹೇಳ್ತೀವಿ ನಾವು. ಕಾಂಗ್ರೆಸ್ ಪಕ್ಷದಲ್ಲಿ ಸೀಟ್ ಅನೌನ್ಸ್ ಆದ್ಮೇಲೆ ನಾನೊಬ್ಬ ಜವಾಬ್ದಾರಿ ಮನುಷ್ಯ, ಕೆಪಿಸಿಸಿ ವೈಸ್ ಪ್ರೆಸಿಡೆಂಟ್, ನಾವೆಲ್ಲರೂ ಆಫೀಸ್ ಬೇರರ್ಸು, ಕೆಲವರು ಮಂತ್ರಿಗಳಿದ್ದಾರೆ ರಾಜ್ಯ ಸರ್ಕಾರದಲ್ಲಿ, ನಮ್ಗಿಂತ ಜಾಸ್ತಿ ಜವಾಬ್ದಾರಿ ಅವ್ರದ್ದು. ಅವ್ರೆಲ್ಲರೂ ಒಪ್ಕೊಂಡು ಕಾಂಗ್ರೆಸ್ ಪಕ್ಷದ ಏನೊಂದು ಡೆಸಿಷನ್ ಇದೆಯೋ ಹೈಕಮಾಂಡ್ ಅಂದ್ರೆ ಯಾರು? ನಮ್ಮ ರಾಜ್ಯದಲ್ಲಿ ಇರತಕ್ಕಂತ ಒಬ್ಬ ಹಿರಿಯ ನಾಯಕರು, ಅವ್ರಿಗೆ ಮರ್ಯಾದಾ ಪುರುಷೋತ್ತಮ್ ಅಂತಾನು ಹೇಳ್ಬೋದು, ಸನ್ಮಾನ್ಯ ಖರ್ಗೆ ಸಾಹೇಬರು. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು. ಅದಾದ್ಮೇಲೆ ಇಲ್ಲಿ ನಮ್ಮ ಚೀಫ್ ಮಿನಿಸ್ಟರ್, ನಮ್ಮ ನಾಯಕರಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಅದಾದ್ಮೇಲೆ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ನಮ್ಮ ಪಕ್ಷದ ಅಧ್ಯಕ್ಷರಾದಂತ ಹಗಲು ರಾತ್ರಿ ದುಡಿದು ಪಕ್ಷಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥ ನಮ್ಮ ನಾಯಕರು DK ಶಿವಕುಮಾರ್ ಅವರು. ಮತ್ತೆ ಇದರ ಜೊತೆ ನಮ್ಮಲ್ಲಿ ಇನ್ಚಾರ್ಜ್ ಇರತಕ್ಕಂತ ಸನ್ಮಾನ್ಯ ಸುರ್ಜೇವಾಲಾ ಅವರು, ಮತ್ತೆ ಇನ್ನೊಬ್ರು ಸೆಕ್ರೆಟರಿ ಅಭಿಷೇಕ್ ದತ್ ಅವರು. ಇವ್ರು ಎಲ್ಲರೂ ಮುಂದೆ ಎಲ್ಲರೂ ಒಪ್ಕೊಂಡು ಸಮರ್ಥಿಗೆ ಒಪ್ಪಿಗೆ ಇದೆ, ಸೀಟ್ ಕೊಡಿ ಅಂತ ಹೇಳಿದ್ಮೇಲೆ ಬೇರೆ ಸಮಸ್ಯೆ ಹೆಂಗ್ ಬಂತು? ಮತ್ತೆ ಇನ್ನೊಂದು ವಿಚಾರ, ಕೆಪಿಸಿಸಿ ಆಫೀಸಲ್ಲಿ ಅವ್ರಿಗೆ ಸೀಟ್ ಕೊಡಿ, ಅವ್ರು ಸೋತ್ ಬಿಟ್ರೆ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದ ಮೇಲೆ ಸುರ್ಜೇವಾಲಾ ಸಾಹೇಬರು ಮಾತಾಡಿದ್ರು. ಅವರು ಮಾತಾಡುವಾಗ ಹೇಳಿದ್ದಿಷ್ಟೇ, ನಾನಿಲ್ಲಿ ಡೆಲ್ಲಿಯಿಂದ ಬಂದಿದ್ದೀನಿ ನಿಮ್ ಎಲ್ರಿಗೂ ಮಾತಾಡೋಕೆ, ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಮಾತಾಡ್ತಿದ್ರು ಅವರು. ನಾನು ಬಂದಿರೋದಿಷ್ಟೇ, ನಿಮ್ಗೆ ಕೇಳ್ಕೊಳ್ಳೋದಕ್ಕೆ. ಈ ಚುನಾವಣೆ ತುಂಬಾ ಇಂಪಾರ್ಟೆಂಟ್ ನಮಗೆ, ಅದರಿಂದ ನೀವು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡಬೇಕು. 28ನೇ ತಾರೀಕಿಗೆ ನೀವೆಲ್ಲರೂ ಹೋಗಬೇಕು, ಅಲ್ಲೇ ಇರಬೇಕು, ಚುನಾವಣೆ ಆಗೋರ್ಗು ಅಲ್ಲೇ ಇರಬೇಕು, ಅಲ್ಲೇ ಇದು ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಗೆಲ್ಲ ಆದೇಶ ಕೊಟ್ಟರು. ಅದರ ಜೊತೆ ಇದು ಹೇಳಿದ್ರು. ಇಲ್ಲೆಲ್ಲರೂ ಮಾತಾಡೋದನ್ನ ಕೇಳಿದ್ದೀನಿ. ವೇದಿಕೆ ಮೇಲೆ ಯಾರ್ಯಾರಿದ್ರು ಎಲ್ಲ ನಮ್ಮ ಮಂತ್ರಿಗಳು, ನಮ್ಮ ಅಧ್ಯಕ್ಷರು ಸುರ್ಜೇವಾಲಾ ಅವರು, ಅಭಿಷೇಕ್ ದತ್ ಅವರು, ಇವರೆಲ್ಲರೂ ಇದ್ರು. ಎಲ್ಲ ಮಾತಾಡಿದ್ದನ್ನ ಕೇಳಿದ್ದೀನಿ. ನೀವು ಡಿಮಾಂಡ್ ಮಾಡ್ತಿದ್ರಿ ಮುಸ್ಲಿಂ ಸೀಟ್ ಕೊಡಿ ಅಂತ ಹೇಳಿ, ಅದು ಕೇಳಿದ್ದೀನಿ. ನನಗೂ ಇದೇ ಇಷ್ಟ, ಮುಸ್ಲಿಂ ಸೀಟ್ ಕೊಟ್ರೆ ಒಳ್ಳೇದೇ. ಆದ್ರೆ ನಿಮ್ ಮೆಸೇಜ್ ನಾನು ತಲುಪಿಸ್ತೀನಿ ಹೈಕಮಾಂಡ್ಗೆ. ನಾನಿಲ್ಲಿ ಯಾರಿಗೂ ರೆಸಿಗ್ನೇಷನ್ ಕೇಳಲಿಕ್ಕೆ ಬಂದಿಲ್ಲ. ತಿರ್ಗಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸುರ್ಜೇವಾಲಾ ಅವ್ರು ಹೇಳಿದ ಮಾತು
ನಾನಿಲ್ಲಿ ಐ ಹ್ಯಾವ್ ನಾಟ್ ಕಮ್ ಹಿಯರ್ ಟು ಟೇಕ್ ರೆಸಿಗ್ನೇಷನ್ ಫ್ರಮ್ ಎನಿಬಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.